ಪ್ರವಾಹ ಎದುರು ಬೀಜದ ಹೊರಟ ಬಾಳ ಸುಳಗೆ ಸಿಕ್ಕೆ ಕೊಡಿ ಹೇಳಾಯಿತು. ನಿಮ್ಮ ವಿರುದ್ಧ ಹಾರಾಡಿದ ಹುಲಿಯನ್ನು ಬಂಧಿಸಿ ತಂದಿರುವೆ. ಹೇಗಿದೆ ಕಾಕಿ ತಟ್ಟಲಾಟಿ ಹಿಡಿದಿರುವ ಈ ಮುತ್ತು ರಾಜನ ಚಮತ್ಕಾರ? ಮತ್ತು ಈ ಗೆಳೆಯರ ಗೆಲುವಿಗಾಗಿ ನೀನು ಮಾಡುತ್ತಿರುವ ಈ ಮಹಾ ಕಾರ್ಯವನ್ನು ಎಂದಿಗೂ ಮರೆಯಲಾರದ ಸಂಗತಿ. ಮತ್ತು ಧರ್ಮವಂತರೆ ಮನೆಯ ಬಾಳಿಕೆಯ ಮಾಡಿ ದುಷ್ಟರ ಸಾಮ್ರಾಜ್ಯವನ್ನು ನಿರ್ಮಿಸಬೇಕೆಂದಿರುವ ಈ ಅಣ್ಣ ತಮ್ಮಂದಿರಿಗೆ ಸಹಾಯ ಮಾಡುತ್ತಿರುವ ನೀನು ನಮ್ಮ ಪಾಲಿನ ಪರಮೇಶ್ವರ. ಈ ಹೊಗಳಿಕೆ ಮಾತ ಬೇಡ ಸುನೀಲ್. ನಿಮ್ಮ ಆಸೆ ಅಂತೆ ನಿಮ್ಮ ವೈರ್ಯವನ್ನು ಬಂಧಿಸಿರುವೆ. ನಿನ್ನ ಜೀವನ ನಾವು ಹೇಳಿದ ಮಾತಿಗೆ ಎದುರಾದರೆ ಮುಗಿಯಿತು. ನೀರಿನ ಕೂಳು ತಿನ್ನುವುದು ನಿಶ್ಚಿತ. ಭೀಮ, ನಿನ್ನ ಧರ್ಮ ಪತ್ನಿಯನ್ನು ನಿನ್ನ ಕೈಯಾರೆ ನೀನೇ ಕೊಂದೈತೆ, ನಿಜವೇ? ಶ್ರೀಮಂತರೇ, ಮನೆ ಬೆಳಗುವ ದೀಪವನ್ನು ಯಾರಾದರೂ ಆರಿಸುತ್ತಾರೆ. ಶ್ರೀಮಂತರೇ, ದೀಪ ಹಾರಿಸುವ ಆಸೆ ಮಾಡದಿದ್ದರು ಮಡದಿಯನ್ನು ಕೊಲ್ಲುವ ಆಸೆ ನಿನಗೆ ಹೆಚ್ಚಾಯಿತು. ಶ್ರೀಮಂತರೇ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಶ್ರೀಮಂತರೇ, ಚುಚ್ಚಿ ಮಾತನಾಡ ನನ್ನನ್ನು ಜೀವಂತವಾಗಿ ಕೊಂದುಬಿಡಿ. ಶ್ರೀಮಂತರೇ, ಈಗಾಗಲೇ ನನ್ನ ಹೆಂಡತಿಯನ್ನು ಕಳೆದುಕೊಂಡು ನೋವಿನ ಸಾಗರದಲ್ಲಿ ಬಿಟ್ಟಿದೆ. ನನ್ನಷ್ಟಕ್ಕೆ ನನ್ನನ್ನು ಬಿಟ್ಟು ಬಿಡಿಸಿ ಬರ್ತದೆ. ಬಿಟ್ಟು ಬಿಡ, ಬಿಟ್ಟು ಬಿಡಿದ ಮಕ್ಕಳಾಟ ಅಲ್ಲ ಭೀಮ. ಮಹಾಯುದ್ಧ ಊಟದ ಮೇಲೆ ಸಾವು ನೋವಿನ ಬಗ್ಗೆ ಹೆದರಬಾರದು. ಅಂದರೆ ನಿಮಗೆ ಸಾವು ಎಂದರೆ ಹುಡುಗಾಟ. ನಮ್ಮಂತ ಬಡವರಿಗೆ ನುಂಗಲಾರದ ತುತ್ತು ಆಗಿದೆ. ಶ್ರೀಮಂತರೇ, ತುತ್ತು ಕಾಲವು ಮಿಂಚು ಮೊಂಡ ಯಶಿಸಿದರೆ ನಿನಗೆ ಈ ಗತಿ ಬರಲಾರದು ಭೀಮ. ಅಂದರೆ ನನ್ನ ಮೇಲಿನ ಸೇಡಿಗಾಗಿ ನನ್ನ ಪತಿಯನ್ನು ನೀನೇ ಕೊಲೆ ಮಾಡುವುದಿಲ್ಲ. ಮುಚ್ಚು ಬಾಯಿ ಬಿಕಾರಿ. ಅಣ್ಣ, ಪಾಪ ಅವನಿಗೆ ಏಕೆ ಭಯವೇ? ಅವನ ಹೆಂಡತಿ ಅವನ ಕಣ್ಣು ತಪ್ಪಿಸಿ ಸುಳ್ಳೆಗಾರಿಕೆಯ ಮಾಡುತ್ತಿರಬೇಕು. ಅದಕ್ಕಾಗಿ ಅವನನ್ನು ಕೊಂದಿದ್ದಾಳೆ. ನಮ್ಮ ಹೆಂಡತಿ ಅಗ್ನಿಯಾಗಿ ಅರಿಯುವ ಗಂಗೆ ಎಷ್ಟು ಪವಿತ್ರ ಕಣೋ. ಅಂತಹ ಮಹಾನ್ ದೇವತೆಗೆ ಸುಳ್ಳೆ ಎಂದು ಕರೆದರೆ ನೀನು ಕತ್ತಿ ಚಿಕ್ಕಿ ಬಿಡಲಾರೆ ಮಗನೇ, ಬಿಡಲಾರೆ. ಜೈಲಿನಲ್ಲಿರುವುದನ್ನು ಮರೆತು ನನ್ನ ಸ್ನೇಹಿತನ ಮೇಲೆ ಕತ್ತಿ ಇಚ್ಚಿಕುವಷ್ಟು ಧೈರ್ಯ ಬಂದೈತೆ ನಿನಗೆ? ಮಾತಿನಲ್ಲಿ ಹೇಳಿದರೆ ಅರ್ಥವಾಗುವುದಿಲ್ಲ. ನನ್ನ ಕತ್ತಿಗೆ ಕೈ ಹಾಕುವ ಮಗನೇ. ಭೀಮ, ಹೀಗಲಾದರೂ ಕೆರೆ ಹತ್ತಿರ ಇರುವ 10 ಎಕರೆ ಜಮೀನು ನನಗೆ ಬಿಟ್ಟು ಕೊಡು. ನೀನು ಕೇಳಿದಷ್ಟು ಹಣ ಕೊಡುತ್ತೇನೆ. ಹಣ? ಸೌಕರ, ಹಣದ ಹಾಸಿಗೆ ಅನ್ನ ಕೊಡುವ ಭೂಮಿ ತಾಯಿಯನ್ನು ಮಾರುವ ನಾ ಮಾರ್ದನಲ್ಲ ಸೌಕರ.
ನನ್ನ ಪ್ರಾಣ ಇರುವವರೆಗೂ ಆ ಆಸ್ತಿ ಮಾರುವುದಿಲ್ಲ. ಏಕೆಂದರೆ ನನಗೆ ಜನ್ಮ ಕೊಟ್ಟಿರುವ ತಂದೆ ತಾಯಿಗಳ ಸಮಾಧಿ ಆ ಹೊಲದಲ್ಲಿದೆ. ಮುತ್ತು, ಈ ಮಗನಿಗೆ ಬುದ್ಧಿ ಕೆಲಸಬೇಕಾದರೆ ಇವನನ್ನು ಜೈಲಿನಲ್ಲಿ ಕೊಳೆಯಬೇಕು. ಹಾಗೆ ಮಾಡು ಮುತ್ತು. ಆದರೆ ಚಿಂತೆ ಬಿಡು ಸುನೀಲ್, ರೇಖಾಳ ಕೊಲೆ ಕೇಸ್ ಮುಚ್ಚಾಕಿ ಕೇಸ್ ಫೈಲ್ ಮಾಡಿ ಈ ಮಗನಿಗೆ ನರಕದ ದಾರಿ ನಾನು ತೋರಿಸುತ್ತೇನೆ. ಶಬಾಷ್ ಮುತ್ತು, ಹಾಗೆ ಮಾಡು. ಕಾಕೆಯ ಕರಮದ್ದು ಈ ನನ್ನ ಮಗನಿಗೆ ತಿಳಿಯಲಿ. ನಾವೇನು ಬರುತ್ತೇವೆ. ಭೀಮಾ, ಹಠ ಮಾಡದೆ ನಿನ್ನ ಜೀವಕ್ಕೆ ಆಪತ್ತು ತಂದುಕೊಳ್ಳಬೇಡ. ಸುಮ್ಮನೆ 10 ಎಕರೆ ಜಮೀನನ್ನು ಬಿಟ್ಟುಕೊಡು. ಏನಯ್ಯ ಇನ್ಸ್ಪೆಕ್ಟರ್? ಓ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಹೊಲನು ನನ್ನದು ಕಣೆಯ ಹೊಲ. ಕೊಡುವುದು ಬಿಡುವುದು ನನಗೆ ಬಿಟ್ಟ ವಿಷಯ. ಆ ಹೊಲದ ವಿಷಯದಲ್ಲಿ ಹಾಕಲು ಆ ಹೊಲವೇನು ನಿಮ್ಮ ಅಪ್ಪನಲ್ಲ ಕಣೋ. ಮುಚ್ಚು ಬಾಯಿ ಕತ್ತೆ ಬರುವ. ಒಳ್ಳೆ ಮಾತಿನಿಂದ ಹೇಳಿದರೆ ನಮ್ಮಪ್ಪನ ಬಗ್ಗೆ ಮಾತನಾಡುತ್ತಿರುವ ತಿನ್ನು ಮಗನ ಈ ರಾಟೆ. ಇನ್ಸ್ಪೆಕ್ಟರ್, ಹಾಕಿ ಕೊಟ್ಟಿರುವ ದಾಕ್ಷಣ ಅಪರಾಧಿಗಳನ್ನು ಮನ ಬಂದಂತೆ ಪಡೆಯಲು ಅಧಿಕಾರ ಬರುತ್ತದೆ ಎಂದು ತಿಳಿದಿರುವ ಮಗನೇ, ಅದನ್ನು ಕೇಳಲು ನೀನ್ ಯಾರಲ್ಲ? ಇದು ನನ್ನ ಸ್ಟೇಷನ್, ಇಲ್ಲಿ ನಾನೇ ಸರ್ವಾಧಿಕಾರಿ. ನಾನೀಗ ಮನಸ್ಸು ಮಾಡಿದರೆ ನಿಮ್ಮ ಅಣ್ಣನನ್ನು ಇಲ್ಲೇ ಸಾಯಿಸಬಲ್ಲ. ಏನಂದಲೇ ಅಣ್ಣನ ಏನಂದಲೇ ನನ್ನ ಅಣ್ಣನ ಪ್ರಾಣ ತೆಗೆಯುತ್ತೇನೆ ಎಂದು ಹೇಳಿದ ಇನ್ಸ್ಪೆಕ್ಟರ್. ಕುರಿ ಹಾಲು ಕುಡಿಸಿ ರಾಗಿ ಮುದ್ದೆ ಉಣಿಸಿ ಗಂಡು ಹುಲಿಯಂತೆ ಬೆಳೆಸಿರುವಾಗ ಈ ಗಂಡು ಗಲಿಯ ಮುಂದೆ ನಮ್ಮ ಅಣ್ಣನ ಪ್ರಾಣದ ಬಗ್ಗೆ ಮಾತನಾಡುವೆಯ? ಶಕ್ತಿ, ಅವನ ಕೇಳ್ ಮೇಲೆ ಕೈ ಮಾಡಿದರೆ ನನ್ನ ಹಾನಿಯಾಗಿದೆಯಪ್ಪ. ಅಣ್ಣ, ಹಣ ಇಟ್ಟು ನನ್ನ ಕೈ ಕಟ್ಟಿಬಿಟ್ಟೆ ನನ್ನ. ಸಮಾಧಾನ ಮಾಡಿಕೊ ಸಹೋದರ. ದುಡುಕು ಕೆಡಗಿಗೆ ಮೂಲ. ಹಾಕಿ ತಟ್ಟಿರುವ ಒಬ್ಬ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಮಾಡುವುದು ತಪ್ಪಪ್ಪ, ತಪ್ಪು ಕಣೋ. ಕೈ ಮಾಡುವುದು ತಪ್ಪಣ್ಣ, ಆದರೆ ಪವಿತ್ರ ಕಾಕಿ ಧರಿಸಿ ಕರ್ತವ್ಯದ ದಾರಿ ಮರೆತು ದುಷ್ಟರ ಸಂಘ ಬೆಳೆಸಿದ ಇಂಥ ನರಹಂತಕರ ಮೇಲೆ ಕೈ ಮಾಡುವುದು ತಪ್ಪಣ್ಣ. ಅಣ್ಣ, ಈಗ ನೀನು ಒಪ್ಪಿಗೆ ಕೊಟ್ಟರೆ ಕ್ಷಣದಲ್ಲಿ ಗುಂಡಿ ತೆಗೆದು ಉಳಿಸುವೆನು ಈ ನಾಯಿಯನ್ನು. ಬೇಡಪ್ಪ, ಬೇಡ. ಸತ್ಯದ ದಾರಿಯಲ್ಲಿ ನಡೆಯುವ ನಮ್ಮಂತವರಿಗೆ ಒಂದಲ್ಲ ಒಂದು ದಿನ ಜಯ ಸಿಕ್ಕೇ ಸಿಗುತ್ತದೆ ಕಣೋ. ಅಲ್ಲಿಯವರೆಗೂ ಸಮಾಧಾನವಾಗಿರಬೇಕು ಶಕ್ತಿ. ಶಕ್ತಿ ಬಾಪ ನೋಡು, ಈ ನಿನ್ನ ಅಣ್ಣ ಇಲ್ಲ ಎಂದು ನೀನು ಬೇಜಾರಾಗ್ಬಾರ್ದು. ಏನಪ್ಪ? ಆಗಲಿ ಅಣ್ಣ, ಈಗ ನೀನು ಮನೆಗೆ ಹೋಗು ನನ್ನ ಕಂದ. ಇನ್ಸ್ಪೆಕ್ಟರ್, ಭದ್ರಾಯುತ ಶಕ್ತಿಗಳ ಮಾತಿಗೆ ಮಣಿದು ದೇವರಂತಿರುವ ನನ್ನ ಅಣ್ಣನ ಮೇಲೆ ಕೈ ಮಾಡಿದರೆ ಅನ್ನ ಕೊಡುವ ಈ ಭೂಮಿಯ ತಾಯಿಯ ಮೇಲೆ ಹಣ ಮಾಡಿ ಹೇಳುತ್ತೇನೆ. ನಿನ್ನ ಮೈ ಚರ್ಮ ಸುಲಿದು ನನ್ನ ಅಣ್ಣನ ಪಾದ ರಕ್ಷದಲ್ಲಿಯೇ ಒಲಿಸಿ ನರಿ ನಾಯಿಗಳಿಗೆ ಹಾಕುತ್ತೇನೆ ಮಗನ. ಹೋಗಲೇ ಪಟ್ಟ. ನಿನ್ನಂತ ಕುನ್ನಿಗೆಗೆ ಬೆದರುವ ಗಂಡು ನಾನಲ್ಲ. ಇವನ ಮುತ್ತುರಾಜ್ ಎಷ್ಟು ಬಾರಿ ನಮ್ಮ ಮಗನ ರೇಖಾ 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 ರೇಖಾ
ಬುದ್ಧಿ ದೇವರ ಸಂಕಟ ನಿನಗೆ ಅರ್ಥವಾಗಲಿಲ್ಲವೇನಪ್ಪ? ಅರ್ಥವಾಗಲಿಲ್ಲವೇನಮ್ಮ? ಸಿಡೆಗೊಲ್ಲ ನಿಂಗಮ್ಮನ ಜಿಂಕ ಮರಿನ ಕೋಳಿ ಮರಿನ ನಾಯಿ ಮರಿನ ಕಾಲು ಮರಿ. ಶಿವ 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 ಸಾಲ ಕೊಡುವುದು ಭಾಗ್ಯ, ಇದರ ಮತ್ತೆ ಜೀವಕ್ಕೆ ಶಾಂತಿಲ್ಲದಾಗ ಕಾಣ್ರಿ. ರತ್ನ ಈ ಕಡೆಗೆ ಬರಕತ್ತಳ, ಬರ್ಲಿ ಬರ್ಲಿ ಬರ್ಲಿ. ಹುಡುಗರಂದ್ರೆ ಡೇಂಜರ್ ಅಪ್ಪ. ಹುಡುಗಿರಂದ್ರೆ ಡೇಂಜರಪ್ಪ, ಹುಷಾರಾಗಿರಪ್ಪ, ಬೆಣ್ಣೆ ಮಾತಿಗೆ ಬೆರಗಾಗೋದು ಬೇಸರಾಗಿರಪ್ಪ. ಏನಲ್ಲ ಸಂತ ಲೆಕ್ಕದ ಬುಕ್ಕ ಹಿಡಿದು ಅಲ್ಲ ಇಲ್ಲೇ ನಿಂತಲ್ಲ ಪಾಕಿ ಡಿಂಗಿರ್ ಬೆಲ್ಲಿ ನೀ ಯಾಕೆ ಬಂದ ಅಕ್ಕ ಇದು ಆಮೇಲೆ ಇದು ಹಿಂಗೆ ಅಂತಲೇ ಇವರಿಬ್ಬರು ನೋಡ್ಕೊಂಡು ಬಂದಿಯಲ್ಲೇ ನನ್ನನ್ನು ಬೆಟ್ಟ ಅವಾಗಲೇ ಹೇಳಿದ್ದೆ ನಾನು ಬರ್ತಿದ್ದಲ್ಲೇ. ಅಯ್ಯ ನಿಂದ್ರ ಅಲ್ಲಿ ಅಲ್ಲ ಇನ್ನೊಂದು ಸಂತ ಕೂಡ ಮಾತಾಡೋದಿತ್ತು. ಏ ರತ್ನ, ಸಮಸ್ಯೆ ಯಾಕೆ ಹೋಗ್ತೀನಿ? ನಾನು ಮನಸ್ಸು ಮಾಡಿದಾರ ಏನ್ ಬೇಕಾದ್ರೂ ಒಂದು ನಿನಗೆ ಯಾಂಗ್ಲೆಸ್ ಕೊಡಿಸ್ತಾರಲ್ಲ. ಹೆಂಗಿಸ್ ನೀನ ಒಲ್ಲೆ ನಿನ್ನ ಹೆಂಗಿಸ್ ತಗೋದು ಬೇಡ, ತಗೊಂಡ್ ಅನ್ಬೋಸೋದು ಬೇಡ. ಅವ್ನು ಹೆಂಗೆ ಇಸ್ಕೊಡೋದು ಹಂಗಿರ್ಲಿ, ಹೊಡೆಯಲ್ಲ ಒಂದು ಹೋಗ್ಲಿ. ಬಾದಾಮಿ ಪೀಸ ನೀ ಬಾಳ ನೈಸ, ಮಾರಮಳ್ಳಿ ಹುಡುಗರು ಕೊಡ್ತಾರೆ ಕಿಸ್ಸ. ಚೆಲುವಿನ ಚಚ್ಚಾರ ಹೋಗೋಣ ಎತ್ತರ.
ತಾನೇ ಬಂದೆ. ಹೇಗಾಯ್ತು ಎಂದು ನಂಗೆ ಫಸ್ಟ್ ತಿಳಿಯಲಿಲ್ಲ ಅಲ್ಲಪ್ಪ. ಇದೇನು ಮಾವ, ನೀನು ಕಳಿಸಿದ ಆ ಪತ್ರ ನನಗೆ ತಲುಪಿತು ಮಾವ. ಅಳಬೇಡದಪ್ಪ, ಸಮಾಧಾನ ಮಾಡಿ. ಅತ್ತಿಗೆ ಇಲ್ಲದಿದ್ದರೆ ಏನಾಯ್ತು ನಿನಗೆ ನಾನಿಲ್ಲವೇ? ಮಾವ, ನೀವಿರುವ ಭರವಸೆಯಿಂದಲೇ ನಾನು ಚೆನ್ನಾಗಿದ್ದೇನೆ. ಅಂದ ಹಾಗೆ ಅಕ್ಕನ ಸಾವು ಹೇಗಾಯ್ತು? ಹೇಗಾಯ್ತು ಎಂದು ನಂಗೆ ಫಸ್ಟ್ ತಿಳಿಲಿಲ್ಲಪ್ಪ. ಆದರೆ ಭೀಮಣ್ಣನ ಮೇಲೆ ಪೂರ್ತಿ ಅನುಮಾನವಿದೆ. ಏಕೆಂದರೆ ಅತ್ತಿಗೆಯನ್ನು ಚುಚ್ಚಿರೋ ಚಾಕು ಭೀಮಣ್ಣನ ಕೈಯಲ್ಲಿತ್ತು. ಅಂದರೆ ಆ ಭೀಮಣ್ಣ ಮಾವನೇ ಕೊಲೆ ಮಾಡಿದ್ದೇನೆ ಅಂತೀರಾ? ಹೌದುರಪ್ಪ, ನಮ್ಮ ಮನೆಗೆ ಬರಲು ಧೈರ್ಯ ಬೇರೆ ಯಾರಿಗೂ ಇಲ್ಲ. ಹೀಗಾಗಿ ಭೀಮಣ್ಣನ ಮೇಲೆ ಪೂರ್ತಿ ಸಂಶಯವಿದೆ. ನಿಮ್ಮ ಮಾತನ್ನು ನಾನು ನಂಬುತ್ತೇನೆ ಮಾವ. ಯಾಕಂದರೆ ಅಕ್ಕನ ಸಾವು ನನಗೂ ಕೂಡ ಮನೆಯಲ್ಲಿ ಚಿಂತೆ ಮಾಡಿದೆ. ನಿನ್ನ ಚಿಂತೆಯನ್ನು ಹೊರಡಿಸಲು ಸರ್ದಾರ ನಾನಿಲ್ಲವಿರಪ್ಪ. ಬಾ ಹತ್ತಿರ, ನಾ ಕೊಡುವೆ ಮುತ್ತು ಕೈ ಮರಿಗೆ ಎತ್ತು. ಹಿಂದೆ ತಾನೇ ಬಂದೆ. ಈ ದರಿದ್ರದಳು ನಮ್ಮ ಮನೆ ಸೇರಿದ ಮೇಲೆ ನಮ್ಮ ಶತ್ರು ಹಾಳಾಯ್ತು. ಯಾಕಪ್ಪ, ಯಾಕೆ ನಿನಗೆ ನನ್ನ ಮೇಲೆ ಇಷ್ಟೊಂದು ಕೋಪ? ನಾನು ನೋಡ್ತಾ ಇದ್ದೀನಿ, ಈ ಮನೆಗೆ ಬಂದು ಸ್ವಲ್ಪ ದಿವಸದಲ್ಲೇ ನನ್ನ ಅಕ್ಕನೇ ನಿಂಗು ನೂರಿ ಕಿಡ್ದಿದ್ದೀಯ. ನಾಚಿಕೆ ಆಗಬೇಕು ನಿನಗೆ. ಎಂಥ ಮಾತಾಡ್ತಾ ಇದೆಯಮ್ಮ, ಎಂಥ ಮಾತನಾಡೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬರ್ತಾ ಇದೆ? ರೇಖಳಂದ ಬರೀ ನಾನು ನನ್ನ ಅಕ್ಕ ಅಂತ ಮಾತ್ರ ಅಂದುಕೊಂಡಿರಲಿಲ್ಲಮ್ಮ. ಅವಳನ್ನ ನನ್ನ ಹೆತ್ತಂದ ಎಂದು ತಿಳಿದುಕೊಂಡಿದ್ದೆ. ಅವಳು ನನ್ನ ಪಾಲಿಗೆ ದೇವರೇ ಆಗಿದ್ದು. ದಯವಿಟ್ಟು ದಯವಿಟ್ಟು ಇನ್ನೊಂದು ಸರಿಯಾದ ರೀತಿ ಮಾತನಾಡಬೇಡಮ್ಮ, ಮಾತನಾಡಬೇಡ. ಬಾಯಿ ಮುಚ್ಚು ಸಾಕು. ಇನ್ನೊಂದು ಸಲ ನಿನ್ನ ಬಾಯಿಂದ ನನ್ನ ಅಕ್ಕ ರೇಖಕ್ಕನ ಬಗ್ಗೆ ಅಕ್ಕ ಎನ್ನುವ ಶಬ್ದ ಬಂದ್ರೆ ಕಟ್ಟಿ ಹೊಡಿತೀನಿ ನಿನಗೆ, ಎಚ್ಚರ.
ನಿತ್ಯ ನಿನ್ನ ಮನಸ್ಸಿಗೆ ಸಮಾಧಾನ ಆಗುವ ತನಕ ನನಗೆ ಹೊಡೆದು ಬಿಡಪ್ಪ, ಹೊಡೆದು ಬಿಡು. ಬಿಕ್ಕಿ ಬಿಕ್ಕಿ ಅಳಲು ನಿನ್ನ ಎತ್ತವರು ಸತ್ತಿಲ್ಲ. ಬಾಯಿ ಮುಚ್ಚಿಕೊಂಡು ನಿಲ್ಲ. ಹೋಗಲಿ ಬಿಡು ರಾಮು, ಅವರು ಮಾಡಿದ ಪಾಪವನ್ನು ಅವರೇ ಅನುಭವಿಸುತ್ತಾರೆ. ನನ್ನ ಕಣ್ಣು ಮುಂದೆ ನಿಲ್ಲಬೇಡ, ಹೊರಟು ಹೋಗ ಇಲ್ಲಿಂದ. ಈ ಸಮಯದಲ್ಲಿ ನನ್ನನ್ನು ಮನೆ ಬಿಟ್ಟು ಹೊರಟು ಹೋಗೋದ್ರೆ ನಾನು ಈ ಮನೆಯನ್ನು ಬಿಟ್ಟು ಎಲ್ಲಿಗೆ ಅಂತ ಹೋಗ್ಲಪ್ಪ. ನೋಡು, ನಾನು ಈ ಮನೆಯ ಅನ್ನವನ್ನು ತಿಂದಿದ್ದೇನೆ ಅಂದ ಮೇಲೆ ಈ ಮನೆಯ ಋಣವನ್ನ ತೀರಿಸಬೇಕಾದದ್ದು ನನ್ನ ಧರ್ಮ, ತಾಯಿ ಧರ್ಮ. ರೂಪ, ನಿನಗೆ ಕೈ ಮುಗಿದು ಕೇಳ್ಕೊಳ್ತೀನಿ. ನೋಡು, ಒಂದೇ ಒಂದು ಚೂರು ಆ ಮೂಲೆಯಲ್ಲಿ ಜಾಗ ಕೊಟ್ಟು ಬಿಡು. ನಿಮ್ಮ ಮನೆಯಲ್ಲಿ ಕಸ ಮುಸಿನ ಕೆಲಸ ಮಾಡಿಕೊಳ್ಳುತ್ತಾ ಆ ಮೂಲೆಯಲ್ಲಿ ಬಿದ್ದಿರ್ತೀರಪ್ಪ, ಹೇಳಿದ ಮಾತಿಗೆ ಎದುರುತ್ತ ಕೊಡುವೇನೆ. ರೂಪಾ, ಬಾಯಿ ಮಾತಿನಿಂದ ಹೇಳಿದರೆ ಇವಳಿಗೆ ಅರ್ಥವಾಗುವುದಿಲ್ಲ. ಕತ್ತಿಗೆ ಕೈ ಕಟ್ಟು ನುಗ್ಗು ಹೇಳು. ರಾಮು, ರೂಪ, ಕಾವೇರಿಯನ್ನು ಹೇಗೆ ಹೊರಗೆ ತಳ್ಳುತ್ತಿರುವಿರಿ? ಮತ್ತೇನು ಬಿಕಾರಿಯನ್ನು ಮನೆ ಇಟ್ಕೊಂಡು ಪೂಜೆ ಮಾಡಬೇಕೇನು? ಸುಪಾರಿ ಕತ್ತ ಬಡವ. ಕಾವೇರಿಯನ್ನು ಬಿಕಾರಿ ಅಲ್ಲ, ಅವಳು ಈ ಮನೆಯವಳು ಎಂದು ನಿನಗೆ ಸಾರಿ ಸಾರಿ ಹೇಳಿದ್ದೇನೆ. ಸಾರಿ ಹೇಳಿದ ತಕ್ಷಣ ಒಪ್ಪಿಕೊಳ್ಳುವ ನಾನೇನು ಮುಟ್ಟವನಲ್ಲ. ನನಗೆ ಇವಳ ಮೇಲೆ ಅಷ್ಟೊಂದು ಅಕ್ಕರಿತಾರೆ. ಬೇರೆ ಮನೆ ಮಾಡಿ ಇವಳನ್ನು ಬಿಡು. ಸಣ್ಣವನೆಂದು ಸುಮ್ಮನಿದ್ದರೆ ನಿನ್ನ ಮಾತು ಮಿತಿ ಮೀರುತ್ತಲೇ ಇದೆ. ಬೇರೆ ಮನೆ ಮಾಡಿಡು ಎಂದು ಹೇಳುವುದಲ್ಲ, ಎಚ್ಚರ ಬೇಕು ನಿನಗೆ ಸೊಕ್ಕ. ಅಣ್ಣ ತಮ್ಮರ ಸಂಬಂಧ ಹರಿಯದಾವಿ ಬೇಕೆ? ಈ ಮನೆ ಕಟ್ಟಿಸಿದವನು ಅಣ್ಣ, ಬದುಕಲು ಬಾಳಲು ದಾರಿ ತೋರಿಸಿದವನು ಅಣ್ಣ. ಇನ್ನೊಂದು ಸಾರಿ ಮಾತನಾಡಿದರೆ ತುಂಡು ತುಂಡಾಗಿ ಕತ್ತರಿಸುತ್ತೇನೆ. ಎಚ್ಚರದಿಂದ ಮಾತನಾಡ. ಏನ್ ಶಕ್ತಿ ಮಾವ, ಏನಿದು? ದಿಕ್ಕಿಲ್ಲದ ಹೆಣ್ಣನ್ನು ಮನೆಗೆ ತಂದು ಪರದೇಶಿ ಹೆಣ್ಣಿಗಳು ಇವಳ ಪರವಾಗಿ ವಹಿಸಿಕೊಂಡು ನಿಮ್ಮ ತಮ್ಮನ್ಗೆ ಈ ರೀತಿ ಮಾತಾಡೋದು ನನಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ರೂಪ, ಯಾವುದು ಸರಿ ಯಾವುದು ತಪ್ಪು ನನಗೆ ಚೆನ್ನಾಗಿ ಗೊತ್ತಿದೆ. ನಮ್ಮ ಮನೆಯ ಕಲದ ಘನತೆ ಗೌರವದ ಬಗ್ಗೆ ತಿಳಿದುಕೊಂಡು ಜೀವನ ಮಾಡುವುದನ್ನು ಮೊದಲು ನೀನು ಕಲಿತುಕೋ. ಈ ಮನೆತನದ ಘನತೆ ಗೌರವ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಮಾವ. ಆದರೆ ಎಂದು ಈ ಸೋಂಗಲಾಡಿ ಈ ಮನೆಗೆ ಬಂದಳೋ ಅಂದೆ ಅಂದೇ ನನ್ನ ಅಕ್ಕನ ನುಂಗಿ ನೀರು ಕುಡಿದಳು ಈ ಕಿರಾತಕ್ಕೆ. ಏನು ಮಾತನಾಡುತ್ತಿರುವೆ ಎಂಬುದು ಪ್ರಜ್ಞೆ ಇದೆ ಏನಿದೆ? ರೇಖಾ ಹತ್ತಿಗೆಯನ್ನು ಕೊಂದವರು ಯಾರು ಎಂದು ಚಿಂತಿಸುತ್ತಿರುವಾಗ ಯಾರು ತಪ್ಪು ಮಾಡಿರುವ ಕಾವೇರಿಯ ಮೇಲೆ ಅಪರಾಧ ತರುವುದು ತಪ್ಪ. ನಿನ್ನ ತಪ್ಪು ಒಪ್ಪಿನ ಮಾತು ನನಗೆ ಬೇಕಾಗಿಲ್ಲ. ನಿನ್ನ ತಿಳುವಳಿಕೆ ಮಾತು ಕೇಳಲು ನಾವೇನು ಹಾಲು ಕುಡಿಯೋ ಮಕ್ಕಳಲ್ಲ. ಬಾರಪ್ಪ, ಇವರ ಹತ್ತಿರ ನಮಗೇನು ಮಾತಿದೆ? ಶಕ್ತಿ ಮಾವ, ನೋಡು, ನನ್ನಿಂದ ನಿನಗೆ ಯಾಕೆ ತೊಂದ್ರೆ? ನಾನೇ ಈ ಮನೆಯನ್ನ ಬಿಟ್ಟು ಹೊರಟು ಹೋಗ್ತೀನಪ್ಪ. ಕಾವೇರಿ, ಅದರ ಚಿಂತೆ ಬಿಡು ಕಾವೇರಿ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತದೆ. ಕಾವೇರಿ, ಮನೆ ಬಿಟ್ಟು ಹೋಗಿರುವ ಸುದ್ದಿ ಭೀಮಣ್ಣನಿಗೆ ತಿಳಿದರೆ ಭೀಮಣ್ಣ ಎದೆ ಪಡೆದು ಪ್ರಾಣ ಬಿಡುತ್ತಾನೆ. ಏಕೆಂದರೆ ತಾನು ಹಸಿದುಕೊಂಡರು ಮತ್ತೊಬ್ಬರಿಗೆ ಅನ್ನ ನೀಡುವ ದೇವರು ನಮ್ಮ ಅಣ್ಣ. ಹೌದು ಮಾವ, ನೀವು ಹೇಳುತ್ತಿರುವ ಮಾತು 100ಕ್ಕೆ 100ರಷ್ಟು ಸತ್ಯ. ಭೀಮಣ್ಣನ ಮನಸ್ಸು ನಿಜಕ್ಕೂ ಮಲ್ಲಿಗೆ ಅಂತದ್ದು. ಪರರ ಸಲುವಾಗಿ ದುಡಿಯುವವರು ನಿಜಕ್ಕೂ ದೇವ ಮಾನವರು. ಆದ್ರೆ ನಾನು ಈ ಮನೆಯಲ್ಲಿ ಇರುವುದರಿಂದ ರೂಪ ಹಾಗೂ ರಾಮವಿಗೆ ಸರಿ ಬರುವುದಿಲ್ಲ ಮಾವ.
ಅದರ ಚಿಂತೆ ಬಿಡು ಕಾವೇರಿ, ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತದೆ. ಕಾವೇರಿ, ಇನ್ನೊಂದು ಮಾತು, ಎಂತ ಸಮಯವೇ ಬರಲಿ ನೀನು ಈ ಮನೆಯನ್ನು ಬಿಟ್ಟು ಹೋಗಬಾರದು. ಆಯ್ತು ಮಾವ, ನೀವು ಹಾಗೂ ಭೀಮನ ಮಾವ ಇರುವ ತನಕ ನಾನು ಈ ಮನೆಯನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಕಾವೇರಿ, ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕೆಂದರು. ಅದೇನು ಅಂತ ಹೇಳಿ ಮಾವ. ಸೌಂದರ್ಯದ ಗಣಿ, ಮಾತು ಮುತ್ತಿನ ಗುಣ, ನಡತೆಯ ಗೌರಿಯಂತಿರುವ ನಿನ್ನನ್ನು ನಾನು ಮನಸಾರ ಪ್ರೀತಿಸುತ್ತೇನೆ. ಮಾವ, ನೀವು ಹೇಳ್ತಿರುವ ಮಾತು ನಿಜವೇ ಮಾವ? ನಿನ್ನಾಣ ನಿಜ ಕಾವೇರಿ. ಮಾವ, ನಿಜಕ್ಕೂ ನನ್ನ ಜನ್ಮ ಇಂದಿಗೆ ಸಾರ್ಥಕವಾಯ್ತು ಮಾವ. ನಿಮ್ಮಂತಹ ದೇವತಾ ಮೂರ್ತಿ ನನ್ನ ಕೈ ಹಿಡಿಯುತ್ತಾರೆ ಅಂದ್ರೆ ನನ್ನಂತಹ ಅದೃಷ್ಟವಂತೆ ಈ ಪ್ರಪಂಚದಲ್ಲಿ ಯಾರು ಇಲ್ಲ. ಹಾಗಾದರೆ ತಡ ಬೇಕೇನಲ್ಲೇ? ಪ್ರೀತಿಯ ತಾಳಕ್ಕೆ ಹಾಕು ನಿನ್ನ ಹೆಜ್ಜೆ, ನುಡಿಯಲೇ ನಿನ್ನ ಕಾಲ್ಗೆಜ್ಜೆ.